ವಿಜಯನಗರ ಜಿಲ್ಲೆಯಲ್ಲಿ ಅತಿ ವಿರಳ ಮಳೆಯಿಂದಾಗಿ ಕಂಗಾಲಾಗಿರುವ ರೈತರು ಬೀದಿಗಿಳಿದಿದ್ದು, ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹೊಸಪೇಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳೆಪ್ಪ ಅವರ ನೇತೃತ್ವದಲ್ಲಿ ಜುಲೈ 30ರಂದು ನಡೆದ ಈ ಬೃಹತ್ ಪ್ರತಿಭಟನೆಯಲ್ಲಿ ಪುನೀತ್ ರಾಜ್ಕುಮಾರ್ ವೃತ್ತದಿಂದ ಹೊರಟ ರೈತರು ವಾಲ್ಮೀಕಿ ವೃತ್ತ ಹಾಗೂ ಸಾಯಿಬಾಬಾ ವೃತ್ತಗಳ ಮೂಲಕ ಸುಮಾರು 2 ಕಿಲೋಮೀಟರ್ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಪ್ರತಿ ಎಕರೆಗೆ 30,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ನೀಡಬೇಕು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಘೋಷಣೆ ಕೂಗುತ್ತಾ ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ಸುಮಾರು 2.5 ತಾಸು ತಡವಾಗಿ ಬಂದ ಜಿಲ್ಲಾಧಿಕಾರಿಗಳಿಗೆ ರೈತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಶೌಚಾಲಯದ ವ್ಯವಸ್ಥೆಯೂ ಇಲ್ಲ, ನಮ್ಮನ್ನು ತಡವಾಗಿ ಕಾಯಿಸುತ್ತಿದ್ದೀರಿ, ಆದರೂ ಪರವಾಗಿಲ್ಲ, ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳಾದ ಮಾಳಿಗೆ ಮಂಜುನಾಥ್, ಸಿ ರೇಖಾ, ಮಲ್ಲಿಕಾರ್ಜುನ, ರಮೇಶ್, ರೂಪಾ, ಕಲಾವತಿ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತ ಮುಖಂಡರು ಭಾಗವಹಿಸಿದ್ದರು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ವಾಸುದೇವ ಮೇಟಿಮನೆ ಇವತ್ತು ನಾವು ಜಿಲ್ಲಾದ್ಯಂತ 6 ತಾಲೂಕಿನ ರೈತರು ಸೇರಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಈ ಜಿಲ್ಲೆಯಿಂದ ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ 6 ತಾಲೂಕಿನ ರೈತರ ಬೇಡಿಕೆ ಇದೆ ನಮ್ಮದು. ಮತ್ತು ಆಮೇಲೆ ಬೆಳೆ ನಷ್ಟ ಆದವರಿಗೆ 30,000 ರೂಪಾಯಿ 1 ವಾರ 10 ದಿನ ಒಳಗಡೆನೆ ಆ ರೈತರಿಗೆ ಬಂದು ತಲುಪಿಸೋ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಆಮೇಲೆ ರೈತರು ಸಾಲ ಮನ್ನಾ ಮಾಡಬೇಕಂತೇಳಿ ಎಲ್ಲ ರೈತರದ್ದು ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಜಿಲ್ಲಾ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು DCR ಮುಖಾಂತರನೇ CM ಅವರಿಗೆ ದ್ವಾರ ಕಳಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಪುನೀತ್ ಸರ್ಕಲಿಂದ DC ಕಚೇರಿವರೆಗೂ 100 ಜನ ನಾವು ರೈತರು ಸೇರಿ ಸರ್ಕಾರಕ್ಕೆ ಗಮನಕ್ಕೆ ಬರಲ್ಲ ಅಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರನೇ ಹೋರಾಟ ಮಾಡ್ತೀವಿ. ಸರ್ಕಾರ ವಿಳಂಬ ಮಾಡಿದರೆ ನಾವು ಅಲ್ಲಿ ನೋಟಿಸ್ ಏನು ಮನವಿಯಲ್ಲಿ 6 ತಾಲೂಕು ಸತತವಾಗಿ ಒಂದೇ ದಿನ ಬಂದು ಕರೆ ಮಾಡ್ತೀವಿ. ರೈತರಿಗೆ ಒಂದು ಕಡೆಗೆ ಬರಗಾಲ ಆಗೈತಿ, ಇನ್ನೊಂದು ಕಡೆಗೆ ಬೆಳೆ ನಷ್ಟ, ಅದ್ರ ಜೊತೆಗೆ ನಮ್ಮ ಈಗ ತುಂಗಭದ್ರಾ ಅಣೆಕಟ್ಟು ಈಗ ರೈತರಿಗೆ ಪ್ರಮುಖವಾಗಿ ಸಾಲ ಪಡೆದಂಥ ರೈತರಿಗೆ ಬ್ಯಾಂಕಿಂದ ನೋಟಿಸ್ ನೀಡ್ತಾ ಇದ್ದಾರೆ. ಈಗ CM ಅವರು ಮೊನ್ನೆ ಹಿರೂರಿಗೆ ಬಂದು ವಿಸಿಟ್ ಮಾಡಿದ್ದಾರೆ. ಇವತ್ತು ವಿಜಯನಗರಕ್ಕೆ ಬಂದು ಇಲ್ಲಿ ಎಲ್ಲ ರೈತರದ್ದು ಕಷ್ಟ ಸುಖ ಒಂದು ಸಭೆ ಮಾಡಿ 6 ತಾಲೂಕಿನ ರೈತರನ್ನ ಒಕ್ಕೂಟಾಗಿ ಜಿಲ್ಲಾ ಕೇಂದ್ರದಲ್ಲಿ ಮುಖ್ಯಮಂತ್ರಿಗಳು ಈಗ ಅವ್ರೇನು ನೋಟಿಸ್ ಸರ್ವ್ ಮಾಡ್ತಾ ಇದ್ದಾರೆ ಬ್ಯಾಂಕರ್ದು ಎಲ್ಲದ್ರ ಬಗ್ಗೆ ಒಂದು ಸಭೆ ಮಾಡಿ DCR ಮುಖಾಂತರ ಸಭೆ ಮಾಡಿ ಅದನ್ನು ನಮಗೆ ಸರಿಯಾದ ರೀತಿಯಾಗಿ ತಲುಪಿಸ್ಕೊಡ್ತಾರೆ. ಈಗ ಸರ್ಕಾರಗಳು ಹೇಳ್ತಾವೆ ಕೆಲ್ಸಕ್ಕೆ ಬರೋದಿಲ್ಲ. ಸರ್ಕಾರ ಈಗ ಅವರು ಹೇಳ್ತಾರೆ ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ನಾವು ಮುಂದೆ ನಾವು 6 ತಾಲೂಕು ಯಾರೂ ಬಂದ್ ಮಾಡಿಲ್ಲ, ನಾವು ರೈತರೇ ಬಂದ್ ಮಾಡೋದು. ಆ ಬ್ಯಾಂಕುಗಳಿಗೆ ಕೂಡ ಈಗ ನಾವು CM ಅವರಿಗೆ ಏನು ಹೇಳ್ತೀವಿ ಅಂದರೆ ಅವರಿಗೆ ಒಂದು ಸಭೆ ಕರೆದು ರೈತರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ರಿ ಅಂತ ಹೇಳಿ ನಾವು DCR ಮುಖಾಂತರನೇ ತಿಳಿಸ್ತೀವಿ. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.